ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಧರ್ಮೋಪದೇಶ ಕಂಡ 13ನೇ ಅಧ್ಯಾಯ 17-18ನೇ ವಾಕ್ಯ. ಡಿಯೋಟನಮಿ ಚಾಪ್ಟರ್ 13 ವರ್ಡ್ 17-18. ಇದಲ್ಲದೆ ನೀವು ನಿಮ್ಮ ದೇವರಾದ ಯೆಹೋವನ ಶಬ್ದವನ್ನು ಕೇಳಿ ನಾನು ಇವತ್ತು ನಿನಗೆ ಆಜ್ಞಾಪಿಸುವ ಆತನ ಎಲ್ಲ ಆಜ್ಞೆಗಳನ್ನು ಕಾಪಾಡಿ ನಿಮ್ಮ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದ್ದನ್ನು ಮಾಡಲಾಗಿ ಯೆಹೋವನು ತನ್ನ ಕೋಪವನ್ನು ಬಿಟ್ಟು ತಿರುಗಿ ನಿನಗೆ ಕರುಣೆಯನ್ನು ತೋರಿಸಿ ನಿಮ್ಮ ಮೇಲೆ ಕನಿಕರಪಟ್ಟು ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದ್ರ ಮಕ್ಕಳೇ. ಇದಲ್ಲದೆ ನಾವು ನಮ್ಮ ಅನೀತಿಯನ್ನು ಅಕ್ರಮಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ನಾವು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ರೆ ದೇವರು ಸಹ ಹೇಳ್ತಾ ಇದ್ದಾರೆ, ನನ್ನ ಶಬ್ದವನ್ನು ಕೇಳಿ ನನಗೆ ವಿಧೇಯರಾಗ್ರಿ, ನನ್ನ ಆಜ್ಞೆಗಳನ್ನ ಕೇಳಿ ನನಗೆ ವಿಧೇಯರಾಗ್ರಿ, ನನ್ನ ಮನವಿಗಳನ್ನ ಕೇಳಿ ನನಗೆ ವಿಧೇಯರಾಗ್ರಿ, ನನ್ನ ಕಟ್ಟಳೆಗಳನ್ನ ಕೇಳಿ ನನಗೆ ವಿಧೇಯರಾಗ್ರಿ, ನನ್ನ ವಾಕ್ಯಗಳನ್ನ ಕೇಳಿ ನನಗೆ ವಿಧೇಯರಾಗ್ರಿ. ಆಮೇನ್. ಎಲ್ಲವೂ ಸಹ ಒಂದೇ ಆಗಿದೆ ಆತನ ವಾಕ್ಯಗಳು. ಅದನ್ನು ಕೇಳಿ ನಾವು ವಿಧೇಯರಾದರೆ ದೇವರೇನು ಮಾಡ್ತಾರೆ ಅಂದರೆ ನಮ್ಮನ್ನು ಕನಿಕರಿಸ್ತಾರೆ. ಕನಿಕರಿಸೋದು ಮಾತ್ರ ಅಲ್ಲ, ವಾಗ್ದಾನದ ಆಶೀರ್ವಾದಗಳನ್ನ ನಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಎಲ್ಲಿವರೆಗೆ ನಾವು ಜೀವಿಸುವವರೆಗೂ ಸಹ ಆತನ ಆಜ್ಞೆಗಳನ್ನ ನಾವು ಕೈಗೊಂಡು ನೀಡಬೇಕು ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. 7ನೇ ಅಧ್ಯಾಯ ನೋಡೋಣ. 7ನೇ ಅಧ್ಯಾಯ 9ನೇ ವಾಕ್ಯದಿಂದ. ಚಾಪ್ಟರ್ 7 ವರ್ಡ್ 9-11. ಹೀಗಿರುವುದರಿಂದ ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ಆತನೇ ನಂಬಿಗಸ್ತನಾದ ದೇವರು. ಆತನು ತನ್ನನ್ನು ಪ್ರೀತಿ ಮಾಡಿ ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ ಒಡಂಬಡಿಕೆಯನ್ನು ಕರುಣೆಯನ್ನು 1000 ತಲೆಗಳವರೆಗೂ ಕಾಪಾಡಿ ತನ್ನನ್ನು ಹಗೆ ಮಾಡುವವರಿಗೆ ಮುಖಾಮುಖಿಯಾಗಿ ಮುಯಿ ತೀರಿಸಿ ಅವರನ್ನು ನಾಶ ಮಾಡುತ್ತಾನೆ. ಆತನು ತನ್ನನ್ನು ಹಗೆ ಮಾಡುವವರಿಗೆ ತಡ ಮಾಡದೆ ಮುಖಾಮುಖಿಯಾಗಿ ಮುಯಿಗೆ ಮುಯಿ ತೀರಿಸುತ್ತಾನೆ ಎಂದು ತಿಳಿದುಕೋ. ಹೀಗಿರುವುದರಿಂದ ನಾನು ಇವತ್ತು ನಿಮಗೆ ಆಜ್ಞಾಪಿಸುವ ನ್ಯಾಯ ನಿಯಮಗಳನ್ನು ಕೈಗೊಳ್ಳಬೇಕು. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಮರಣದ ತಪ್ಪಿಸಿ ಜೀವಕ್ಕೆ ನಡೆಸಿದ್ದಾರಾ? ನಾವು ಹೊಂದ್ಕೊಂಡಿದ್ದೀವ ರಕ್ಷಣೆನ? ಹಾಗಾಗಿ ಪ್ರೀತಿಯ ಮಕ್ಕಳೇ, ಹೀಗಿರುವುದರಿಂದ ನಾವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದರೆ ಅವರ ಕರುಣೆ ಮತ್ತು ಅವರ ಆಶೀರ್ವಾದ ನಮಗೆ 1000 ತಲೆಮಾರಿನವರೆಗೂ ಸಹ ಇರುತ್ತಂತೆ. ದೇವರಿಗೆ ಸ್ತೋತ್ರ. ಆದರೆ ನಾವು ಅದನ್ನು ಧಿಕ್ಕರಿಸುವುದಾದರೆ, ಅದನ್ನು ತಿರಸ್ಕಾರ ಮಾಡೋದಾದರೆ ದೇವರು ಹೇಳ್ತಾರೆ, ಮುಖಾಮುಖಿಯಾಗಿ ನಾನು ನಿಮಗೆ ತೀರ್ಪು ಮಾಡ್ತೇನೆ, ನ್ಯಾಯ ತೀರಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆದರೆ ನಾವು ಆಜ್ಞೆಗಳನ್ನ ಎಲ್ಲಿವರೆಗೆ ಕೈ ಕೊಡಬೇಕು ಅಂದರೆ ನಾವು ಜೀವಿಸುವ ಕಾಲದವರೆಗೂ ಸಹ ಆಜ್ಞೆಗಳನ್ನ ಕೈಗೊಂಡು ನಡೀಬೇಕು. ಅದು ನಮಗೂ ನಮ್ಮ ಸಂತತಿಗೂ 1000 ತಲೆವರೆಗೂ ಸಹ ದೇವರ ಕೃಪೆಯನ್ನು, ಕರುಣೆಯನ್ನು, ಆಶೀರ್ವಾದವನ್ನು ನಮಗೆ ಕೂಡಿಡುತ್ತೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ವಾಕ್ಯಕ್ಕೆ ವಿಧೇಯರಾಗೋಣ. ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ನಮಗೂ ನಮ್ಮ ಸಂತತಿಗೂ ಆಶೀರ್ವಾದಗಳು, ಒಡಂಬಡಿಕೆಯು, ಕರುಣೆಯು 1000 ತಲೆವರೆಗೂ ಸಹ ನಾನು ದಯಪಾಲಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಂಬಿಗಸ್ತರಾಗಿ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯೋಣ. ಆಶೀರ್ವಾದಗಳನ್ನು, ಕೃಪೆಯನ್ನು, ಕರುಣೆಯನ್ನು ತಲೆಮಾರಿನವರೆಗೂ ಸಹ ನಾವು ಕೂಡಿಟ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ನೀವು ನಮ್ಮನ್ನು ನಮ್ಮ ಒಳ್ಳೆತನಕ್ಕಲ್ಲ ಸ್ವಾಮಿ, ನಿಮ್ಮ ನೀತಿಯಿಂದ, ನಿಮ್ಮ ನಂಬಿಗಸ್ತಿಕೆಯಿಂದ ನಮ್ಮನ್ನು ಸಕಲ ಅನೀತಿಗಳಿಂದ ಬಿಡಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನಿಮ್ಮ ರಕ್ತ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಾವು ಸಹ ನಂಬಿಗಸ್ತರಾಗಿ ನಿಮ್ಮ ಆಜ್ಞೆಗಳಿಗೆ ವಿಧೇಯರಾಗ್ತೇವೆ. ನಿಮ್ಮ ಆಶೀರ್ವಾದಗಳನ್ನು, ಕೃಪೆಯನ್ನು, ಕನಿಕರವನ್ನು ನಾವು ತಲೆಮಾರಿನವರೆಗೂ ಸಹ ನಾವು ಕೂಡಿಟ್ಕೋತೀವಿ, ಒಪ್ಪಿಸ್ಕೊಡ್ತೀವಪ್ಪ. ನಿಮಗೆ ಮಹಿಮೆ ಆಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವಗಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.